ನಾವು ಪಾಪ ಈಗಿನ ಇಲ್ಲಿಯ ಶಾಸಕ ಒಂದ್ ಬಾರಿ ನನ್ನ ಜೊತೆಲೇ ಇದ್ದ. ಆ ಟೈಮಲ್ಲಿ ಅವರಿಬ್ರು ಪಟಾಲಂಗಳು ಕಾಂಟ್ರಾಕ್ಟರ್ಸ್ ನಲ್ಲಿ 500-600 ಕೋಟಿ ಕೆಲಸ ಮಾಡಿದ್ ದುಡ್ಡು ಹೊಡೆದಿದಾರಲ್ಲ. ಅಯ್ಯೋಯ್ಯೋ ಅಣ್ಣ ಎತ್ತಬೇಡ ಅಣ್ಣ ವಿಷಯ ಅಣ್ಣ ಅಂತ ಬಂದು ಕಾರ್ ಹಿಡ್ಕೊಳಕ್ ಬಂದಿದ್ದಲ್ಲ, ಅದ್ ನೆನಸ್ಕೋಬೇಕು. ಇವರೆಲ್ಲ ಯಾಕೆ ಬಂದವ್ರೆ ಅಂತೇಳಿ ಇವರಿಂದ ನಾನ್ ಕಲಿಬೇಕಾ? ಇವತ್ತು ಮಾತಾಡ್ಬೇಕಾದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಆ ನೈಸ್ ಯೋಜನೆ ವಿರುದ್ಧ ಧ್ವನಿ ಎತ್ತಿದೀವಿ. ಕೋರ್ಟ್ ಆದೇಶ ಏನ್ ಕೊಟ್ಟಿದೆ. ಹಿಂದೆ ಎಲ್ಲ ಈ ರಾಜ್ಯದಲ್ಲಿದ್ದಂತ ಅಧಿಕಾರಿಗಳು, ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಆ ಕಂಪನಿಗೆ ರೆಡ್ ಕಾರ್ಪೆಟ್ ಹಾಕಿ ಯಾವ ರೀತಿ ಆ ಕಂಪನಿ ಜೊತೆ ಶಾಮೀಲಾಗಿ ರೈತರನ್ನ ಬೀದಿ ತಂದಿಟ್ರು. 20 ವರ್ಷದಿಂದ ಭೂಮಿ ದುಡ್ಡು ಕೊಟ್ಟಿಲ್ಲ. ಕೋರ್ಟ್ ಅಲ್ಲಿ ಹೇಳ್ತಾರೆ, ಇದೇ KDB ನೈಸ್ ಕಂಪನಿ ಮಾಲೀಕರು, ಈ KDB ಆಕ್ಟ್ ಇರೋದನ್ನೇ ಏನ್ ನಾವು ಭೂಮಿನ ಅಕ್ವೈರ್ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲ, ಯಾವಾಗ ನಮ್ ಕೈಲಾಗುತ್ತೋ ಕೊಡ್ತೀವಿ, ಅಲ್ಲಿವರೆಗೆ ರೈತರು ಕಾಯ್ಬೇಕು. ಅಂದ್ರೆ ಇವತ್ತು ಏನಾಗಬೇಕು? ನಿವೇಶನಗಳು ಕೂಡ ಕೊಟ್ಟಿಲ್ಲ ಸರ್. ನಿವೇಶನ 4,000 ಕುಟುಂಬಕ್ಕೆ ನಿವೇಶನ ಕೊಡ್ತೀವಿ ಅಂತ ನಿವೇಶನ ಕೊಡ್ಲಿಲ್ಲ. ಇದೆಲ್ಲ ನೋಡೇ ನಾನು ಧ್ವನಿ ಎತ್ತಿದ್ದೀನಪ್ಪ. ನಾನು ಅಭಿವೃದ್ಧಿಗೆ ಕುಂಠಿತ ಮಾಡ್ಬೇಕು ಅಂತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತಿಲ್ಲ. 27 ವರ್ಷ ಆಯ್ತು. ಇನ್ನು ಎಷ್ಟು ವರ್ಷ ಬೇಕು? ಬೆಂಗಳೂರು ಮೈಸೂರು ರಸ್ತೆ ಮಾಡಕ್ಕೆ ಈಗಾಗಲೇ ನ್ಯಾಷನಲ್ ಹೈವೇ ಮಾಡೋರಲ್ಲ. ಈ ರಸ್ತೆ ಎಷ್ಟು ವರ್ಷದಲ್ಲಿ ಮಾಡಿದ್ರಿ? ಈಗ ಬೆಂಗಳೂರು ಟು ಮೈಸೂರು ಈಗ ರಸ್ತೆ ಆಗಿದೆ. ಇವರು 95ನೇ ಇಸ್ವಿ ಅಲ್ಲಿ ಮಾಡಕ್ಕೂ ಕಾರಣ, ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ ಯಾವ ಒಂದು ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ 8 ಮಕ್ಕಳು ತೀರ್ಕೊಂಡು ಹೋಗರಲ್ಲಿ. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಸ್ತೆ ಒಂದು ದೊಡ್ಡ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದು, ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಬಂದಂತ ನೀವೇನ್ ಮಾಡ್ತಾ ಹೋದ್ರಿ? ಆ BMICP ಅಧ್ಯಕ್ಷನೇ ಈಗಿನ ಮುಖ್ಯಮಂತ್ರಿ ಆಗ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರ್ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಇದು ಬೇಕಾದಷ್ಟು ಚರ್ಚೆ ಮಾಡ್ಬೇಕು ಅಂದ್ರೆ ವಿಷಯಗಳಿದೆ. ಇವ್ರು ಏನೇನು ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ, ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜನ ನಮಗ್ ಶಕ್ತಿ ಕೊಟ್ಟವ್ರೆ, ಆ ಶಕ್ತಿ ಜನಕ್ಕೋಸ್ಕರ ಧ್ವನಿ ಎತ್ತಿದ್ವಿ. ಎಲ್ಲಿ ಯಾವ ಪಾಪದೊಳೆ? ಕೊಳೆನ ಎಲ್ಲಿ ಕೊಳೆ ಇದೆ? ಎಲ್ಲಿದೆ ಕೊಳೆ? ಹೆಂಗಿದ್ದು ನಾವು ರಾಮನಗರಕ್ಕೆ ಬಂದಾಗ ಕನಕಪುರ ಇತ್ತಲ್ಲ, ಕನಕಪುರ ತಾನೇ ಆಗಿತ್ತು. ಬೀದಿ ಕಂಬಿ ಇರ್ಲಿಲ್ಲ, ಲೈಟ್ ಇರ್ಲಿಲ್ಲ ಕನಕಪುರದಲ್ಲಿ. ವಿದ್ಯುತ್ ಶಕ್ತಿ ಕನೆಕ್ಷನ್ ಕೊಡಿಸ್ತಾರೆ ದೇವೇಗೌಡರು. ಇವರೇ ಎಲ್ಲಿದ್ರು? ಆಗ ಅಲ್ಲಿ ಕೊತ್ವಾಳನಿಗೆ ಎಂಡ ಕೊಡ ಬಾಟ್ಲು ಹೊಡ್ಕೊಂಡು ಕೂತಿದ್ರು. ದೇವೇಗೌಡರು ಕೆಲಸ ಮಾಡೋದು ಆ ಕೊಳೆ ತೊಳಿಬೇಕಾಗಿದ. ಟೌನ್ಶಿಪ್ ವಿಚಾರವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.